ಹೇ ಫ್ಯಾಮ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಖುಷಿ ಯಶು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ನಾವು ವುಮೆನ್ಸ್ ಡೇ ಪ್ರಯುಕ್ತ ಹೊರಗಡೆ ಹೋಗ್ತಾ ಇದೀವಿ ಅಂತ ಖಂಡಿತ ಹೇಳಲ್ಲ. ವುಮೆನ್ಸ್ ಡೇ, ಎಸ್, ಇವತ್ತು ವುಮೆನ್ಸ್ ಡೇ. ಹ್ಯಾಪಿ ವುಮೆನ್ಸ್ ಡೇ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರೋ ಹೆಣ್ಮಕ್ಳು, ಅವ್ರಿಗೆಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ನಾವಿವತ್ತು ಸ್ವಲ್ಪ ಐಟಮ್ ತರೋದಿತ್ತು ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸೊ ಚಿಕ್ಕಪೇಟೆಗೆ ಹೋಗ್ತಾ ಹಾಗೆ ಸ್ವಲ್ಪ ಹಂಗೆ ಒಂದು ಡೇಟ್ ಅನ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀವಿ, ನಾನು ನನ್ನ ಫ್ರೆಂಡ್. ಸೊ ನನ್ನ ಫ್ರೆಂಡ್ ನಿಮಗೆ ಪರಿಚಯ ಮಾಡಿಸಿಲ್ಲ ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಇವಾಗ ಪರಿಚಯ ಮಾಡಿಸ್ತೀನಿ ನೋಡಿ. ಬನ್ನಿ ಅನ್ನೋರೆ, ವೆಲ್ಕಮ್ ಟು ಮೈ ಚಾನೆಲ್ ಅನು. ಹಾಯ್, ಇಲ್ಲಿ ನೋಡು, ವೆಲ್ಕಮ್ ಟು ಮೈ ಚಾನೆಲ್ ಅನು. ಸೊ ಶಿ ಈಸ್ ಮೈ ಫ್ರೆಂಡ್ ಅನುರಾಧ ಅಂತ ಹೇಳಿ. ಸೊ ಇವತ್ತಿನ ಡೇಟ್ ಬಂದು ಇವಳ ಜೊತೆ. ಆ್ಯಂಡ್ ಬಾನು ಎಲ್ಲಿ ಅಂತ ಕೇಳಬೇಡಿ, ಬಿಕಾಸ್ ಬಾನು ಹೊರಗಡೆ ಬರೋ ಹಾಗಿಲ್ಲ, ಬಿಕಾಸ್ ಅವಳವ್ರ ಅತ್ತೆ ಮನೆಗೆ ಊರಿಗೆ ಹೋಗಿದ್ದಾಳೆ. ಸೊ ಹಾಗಾಗಿ ಅವಳು ನನ್ನ ಜೊತೆ ವುಮೆನ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಿಲ್ಲ. ಪ್ರತಿ ವರ್ಷ ಅವಳೇ ಸೆಲೆಬ್ರೇಟ್ ಮಾಡ್ತಾ ಇದ್ಲು ನನ್ನ ಜೊತೆ. ಸೊ ಈ ವರ್ಷ ಇಲ್ಲ ಅವಳು ನನ್ನ ಜೊತೆ. ಸೊ ಅದಕ್ಕೆ ಅನುವರ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಡೇಟ್ ಬಂದು ವುಮೆನ್ಸ್ ಡೇ ಡೇಟ್ ವಿತ್ ಅನು ಅಂತ. ಸೊ ಎಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್, ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಬನ್ನಿ, ನಾವೆಲ್ಲ ಹೇಗೆ ರೆಡಿ ಆಗ್ತೀವಿ ನಾವಿಬ್ರು ಅನ್ನೋದನ್ನ ಒಂದು ಗೆಟ್ ರೆಡಿ ವಿತ್ ಅಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವಿ, ಹೆಂಗೆ ರೆಡಿ ಆಗ್ತೀವಿ ಎಲ್ಲದನ್ನು ನಿಮಗೆ ತೋರಿಸ್ಕೊಳ್ತಾ ಬನ್ನಿ ನೋಡೋಣ. ಈ ಔಟ್ಫಿಟ್ ಇದಾಗಿದೆ ನಂದು. ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಫುಲ್ ಔಟ್ಫಿಟ್ ಆಮೇಲೆ ತೋರಿಸ್ತೀನಿ. ಈಗ ಸ್ವಲ್ಪ ಅನು ಅವ್ರಿಗೆ ರೆಡಿ ಮಾಡೋಣ ಬನ್ನಿ. ಅವ್ರು ಆಲ್ರೆಡಿ ಅರ್ಧ ಸ್ಕಿನ್ ಕೇರ್ ಮಾಡ್ಕೊಂಡಿದ್ದಾರೆ. ಸೊ ಸ್ವಲ್ಪ ಕನ್ಸೀಲ್ ಮಾಡೋಣ ಅಂತ ಬಂದಿದ್ದೀನಿ ನಾನು ಅಷ್ಟೇ. ಸೊ ಎಸ್, ನಾನು ಯೂಸ್ ಮಾಡ್ತಿರೋ ಕನ್ಸೀಲರ್ ಬಂದು ಮೆಬ್ಲಿನ್ ಕಂಪನಿದು. ನನಗೆ ಮೆಬ್ಲಿನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆಲ್ಮೋಸ್ಟ್ ನಾನು ಯೂಸ್ ಮಾಡೋದೇ ಮೆಬ್ಲಿನ್ ಅವ್ರದ್ದು. ಸೊ ಎಸ್ ಬನ್ನಿ ಏನೋ ಹಾಕೋಣ. ನಾನು ಲೈಟಾಗಿ ಜಸ್ಟ್ ಕನ್ಸೀಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬ್ಯಾಕ್ಗ್ರೌಂಡ್ಸ್ ಅವ್ರನ್ನ ಪ್ಲೀಸ್ ಇಗ್ನೋರ್ ಮಾಡಿ. ಎಸ್, ನೋಡೋಣ ಬನ್ನಿ ಹೇಗೆ ಕಾಣಿಸ್ತಾರೆ ಅನು ಅಂತ. ಜಾಸ್ತಿ ಮೇಕಪ್ ಮಾಡ್ತಿಲ್ಲ, ಜಸ್ಟ್ ಹಂಗೆ ಸುಮ್ಮನೆ ಒಂದು ಅನ್ಈವನ್ ಇರೋ ಸ್ಕಿನ್ನ ಈವನ್ ಮಾಡೋಣ ಅಂತ ಹೊರಟಿರೋದಷ್ಟೇ. ಸೊ ಯಾ, ಸೊ ಅನ್ನೋರ್ದು ಆಗಿದೆ. ಇನ್ನೇನಿದ್ರು ಅವರು ಬೊಟ್ಟು, ಲಿಪ್ಸ್ಟಿಕ್ ಅದೇನಿದೆ ಅವ್ರು ಇಟ್ಕೊತಾರೆ. ಸೊ ನಾನು ಏನೇನು ಹಚ್ತೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ನಾನು ಡಾಕ್ಟರ್ ರೆಕಮೆಂಡ್ ಮಾಡಿರೋಂಥ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಬಿಕಾಸ್ ನನ್ನ ಫೇಸ್ ಸ್ವಲ್ಪ ಹಾಳಾಗಿದ್ದರಿಂದ ಐ ಆಮ್ ಯೂಸಿಂಗ್ ಇದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಕನ್ಸೀಲರ್, ಮೆಬ್ಲಿನ್ ಕನ್ಸೀಲರ್, ಪ್ರೈಮರ್, ಕನ್ಸೀಲರು, ಒಂದು ಸ್ವಲ್ಪ ಪೌಡರ್ ಹಾಕಿ ಫೇಸ್ನ ಸೆಟ್ ಮಾಡ್ತೀನಿ. ಆ್ಯಂಡ್ ಈ ಬಿಸಿಲು, ಈ ಶೆಕೆ ಇರೋದ್ರಿಂದ ಸನ್ಸ್ಕ್ರೀನ್ ಇಲ್ಲದೆ ನಾವು ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ .N ಇದು ಟಿಂಟೆಡ್ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಎಸ್, ನಾನು ಒಂದ್ಸತಿ ರೆಡಿ ಆಗಿದ ತಕ್ಷಣ ನಿಮಗೆ ಕಮ್ ಬ್ಯಾಕ್ ಮಾಡ್ತೀನಿ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್. ಈ ಥರ ರೆಡಿ ಆಗಿದ್ದೀನಿ. ಮೂಗ್ಮೇಲೆ ಇಗ್ನೋರ್ ಮೈ ಪಿಂಪಲ್, ಮೂಗ್ಮೇಲೆ ಪಿಂಪಲ್ ಆಗಿದೆ. ಸೊ ಎಸ್, ನಾವು ಈ ಥರ ರೆಡಿ ಆಗಿದ್ದೀವಿ. ಸೊ ರೆಡಿ ಆಗ್ಬಿಟ್ಟು ಇವಾಗ ಹೊರಡೋಣ ಚಿಕ್ಕಪೇಟೆಗೆ. ನಮ್ಮ ಮನೆಯವ್ರು ನೋಡಿ ಅಲ್ಲಿ ಕಾಲೆಲ್ಲ ಹಿಂಗೆ ಚಿತ್ತಿದ್ದಾರೆ. ಇದನ್ನ ಹಾಗೆ ಕಟ್ ಮಾಡದೆ ಹಾಕ್ತೀನಿ ಬಿಕಾಸ್ ಇದು ಕಂಟಿನ್ಯೂಸ್ ವಿಡಿಯೋ ಆಗಿರೋದ್ರಿಂದ. ಸೊ ಇದು ಕಟ್ ಎಲ್ಲೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದನ್ನ ಹಾಗೆ ಪೋಸ್ಟ್ ಮಾಡ್ತೀನಿ. ನಮ್ಮ ಮನೆಯವ್ರು ಹಿಂಗೆಲ್ಲ ಇರ್ತಾರೆ ಮನೇಲಿರೋದನ್ನ ತೋರಿಸ್ತೀನಿ ನಿಮಗೆ. ನೋಡ್ತೀರಾ? ಇಲ್ಲೋಡಿ ಹಾಗೆ. ಸೊ ಎಸ್ ಗೈಸ್, ನಾವು ರೆಡಿ ಆಗಿದ್ದಾಯ್ತು. ಸೊ ರೆಡಿಯಾಗಿ ಹೊರಡ್ತಾ ಇದೀವಿ ನಾವು. ಸೊ ಹೊರಟ್ಬಿಟ್ಟು ನಾವು ಇಡೀ ದಿನ ಏನೆಲ್ಲ ಮಾಡ್ತೀವಿ ಅನ್ನೋದನ್ನ ನಿಮಗೆ ಈ ಕಂಟಿನ್ಯೂ ವಿಡಿಯೋಲಿ ಗೊತ್ತಾಗುತ್ತೆ. ಸೊ ಟಿಲ್ ದೆನ್ ಪ್ಲೀಸ್ ಕೀಪ್ ವಾಚಿಂಗ್. ಆ್ಯಂಡ್ ದಯವಿಟ್ಟು ಮರಿಬೇಡಿ ನನ್ನ ವೀಡಿಯೋಸ್ನ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನಂತೂ ಮರಿಲೇಬೇಡಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಮನೆಯವರು ಸೈರನ್ ಕೇಳಿಸ್ತಿದೆ ಅಲ್ವಾ, ಸೊ ಇದನ್ನ ಹಾಗೆ ಪೋಸ್ಟ್ ಮಾಡ್ತೀನಿ. ಸೊ ಇದು ನನ್ನ ಫುಲ್ ಔಟ್ಫಿಟ್ ಆಗಿದೆ. ಒಂದು ಜೀನ್ಸು, ಒಂದು ಟಾಪ್ ಹಾಕೊಂಡಿದ್ದೀನಿ, ಒಂದು ಬ್ಯಾಗ್ ಹಾಕೊಂಡು. ಸೊ ಈ ಔಟ್ಫಿಟ್ಟಲ್ಲಿ ರೆಡಿ ಆಗಿದ್ದೀನಿ. ಸೊ ಬನ್ನಿ, ಅಲ್ಲೆಲ್ಲ ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀವಿ. ಸೊ ರೆಡಿಯಾಗಿ ಬಸ್ ಸ್ಟಾಪಿಗೆ ಬಂದಾಯಿತು. ಬಸ್ ಸ್ಟಾಪಿಗೆ ಬಂದು ಬಸ್ ಹತ್ಕೊಂಡು ಕೊನೆಗೆ ಸೀಟ್ ಸಿಕ್ತು. ಸೀಟಲ್ಲಿ ಕೂತ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಹೋಗ್ತಾ ಒಳ್ಳೆ ವ್ಯೂ ಸಿಕ್ತು. ಮೌಂಟೇನ್ ವ್ಯೂಸ್ ಅಂದರೆ ಸೈಡಲ್ಲೆಲ್ಲ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ ನಮ್ಮ ರೂಟಲ್ಲಿ. ಸೊ ಆ ಬೆಟ್ಟ ಗುಡ್ಡನೆಲ್ಲ ನೋಡಿಕೊಂಡು ಸೊ ಬಸ್ ಇಳ್ಕೊಂಡು ಆಮೇಲೆ ಮೆಟ್ರೋ ಹತ್ಕೊಂಡು ಸಿಕ್ಕಾಪಟ್ಟೆ ರಶ್ ಸಹ ಇತ್ತು. ಸೊ ಹಾಗೆ ಒಂದು ಕ್ಯಾಮ್ರಾ ಪೋಸ್ ಮಾಡಿ
ಪೋಸ್ ಮಾಡಿದ ತಕ್ಷಣ ನೆಕ್ಸ್ಟ್ ಚಿಕ್ಕಪೇಟೆಯಲ್ಲಿ ಇಳ್ಕೊಂಡ್ವಿ. ಚಿಕ್ಕಪೇಟೆಲಂತೂ ಗೈಸ್ ಟ್ರಸ್ಟ್ ಮೀ ಅವತ್ತು ಎಷ್ಟು ರಶ್ ಇತ್ತು ಅಂದರೆ ನೋಡ್ತಿದ್ದೀರಲ್ಲ ನೀವೇ, ಎಷ್ಟೊಂದು ರಶ್ ಇತ್ತು ಸಿಕ್ಕಾಪಟ್ಟೆ. ಆ್ಯಂಡ್ ನಾನಲ್ಲಿ ಸಂಡೇ ಮಾರ್ಕೆಟ್ ಆಗಿದ್ದರಿಂದ ಒಳಗಡೆ ಯಾವುದೂ ಓಪನ್ ಇರಲಿಲ್ಲ. ಎಲ್ಲ ಬರೀ ಈ ಥರ ಹಿಂಗೆ ರಂಜಾನ್ ಹಬ್ಬ ಇರೋದ್ರಿಂದ ಫುಲ್ಲು ಚಿಕ್ಕಪೇಟೆ ರಶ್ ಆಗಿತ್ತು. ಸೊ ಅದೆಲ್ಲ ಮುಗಿಸ್ಕೊಂಡು ಮಾಲ್ಗೆ ಹೋಗಿ ಸ್ವಲ್ಪ ಕಲ್ಲರ್ ಬಾರಲ್ಲಿ ಶಾಪಿಂಗ್ ಮಾಡೋದಿತ್ತು. ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣ ಅಂತ ನಾವು ತಿನ್ನೋಕ್ಕೆ ಹೋದ್ವಿ. ಸೊ ಮೆಗ್ಡಿಗೆ ಹೋಗಿ ತಿಂದ್ಕೊಂಡು ವಾಪಸ್ ಆದ್ವಿ ಗೈಸ್. ಹಂಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಹಾಗೆ ಮಾಲೆಲ್ಲ ಸುತ್ತಾಡಿಕೊಂಡು ಎಲ್ಲ ಬಜೆಟ್ ಎಲ್ಲ ಖಾಲಿ ಮಾಡ್ಕೊಂಡು ವಾಪಸ್ ಬಂದ್ವಿ ಮನೆಗೆ. ಗೈಸ್ ಮನೆಗೆ ಬಂದಾಯಿತು. ಮನೆಗೆ ಬಂದ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ನಮ್ಮ ಮಗು ಜೊತೆ ಆಟ ಆಡ್ಕೊಂಡು ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಜ್ಯೂಸ್ ಕುಡಿತೀಯ ಅಮ್ಮ ನೀನು? ಅಮ್ಮ ಇಲ್ಲಡಮ್ಮ, ಅಮ್ಮ ಇಲ್ಲಡೆ, ಇಲ್ಲಡೆ ಅಮ್ಮ, ಇಲ್ಲಡೆ ಮಗು ನೋಡಿ, ಇದು ನಮ್ದು ಮಗು. ನಮ್ದು ಹೊಸ ಅಂಗಡಿ ಓಪನ್ ಆಗಿದೆ ಗೈಸ್, ತೋರಿಸ್ತೀನಿ ರೀ ನೋಡಿ. ನಮ್ದು ಇವತ್ತಿಂದ ಓಪನ್ ಆಗಿರೋದು ಇದು ಜ್ಯೂಸ್ ಶಾಪು. ನಮ್ಮ ಅಂಗಡಿ ಪಕ್ಕದಲ್ಲೇ ಜ್ಯೂಸ್ ಶಾಪ್ ಇದೆ. ನಮ್ಮ ಜ್ಯೂಸರ್ ಇವರೇ. ಗೀತಾ ಹಾಯ್ ಮಾಡಿ ನಮ್ಮ ಬ್ಲಾಗ್ಗೆ. ಹಾಯ್, ಫಸ್ಟ್ ಟೈಮ್ ನಮ್ಮ ಬ್ಲಾಗಲ್ಲಿ ಇವರು ನಮ್ಮ ಭಾವನ ಹೆಂಡ್ತಿ, ಐ ಮೀನ್ ನಮ್ಗೆ ಅಕ್ಕೋ. ಸೊ ಇವ್ರದ್ದು ಹೊಸ ಜ್ಯೂಸ್ ಅಂಗಡಿ ಓಪನ್ ಮಾಡಿದ್ದಾರೆ. ಲೊಕೇಶನ್ ಎಲ್ಲಿ ಅಂತ ಕೇಳಿಬಿಡಿ. ನಮ್ಮೂರಲ್ಲಿ ನೀವು ಯಾರೂ ಬರಲಿಕ್ಕಾಗಲ್ಲ, ಕೊರಟಗೆರೆ ನಮ್ಮೂರಲ್ಲಿ ಹೊಸ ಅದು ಅಲ್ವಾ ಗುಂಡ, ಅಲ್ವಾ ಗುಂಡಮ್ಮ, ಗಿಡ್ಡಮ್ಮ. ಸೊ ಎಸ್ ಗೈಸ್, ಇವತ್ತಿನ ದಿನ ಹೇಗಿತ್ತು ಅಂತ ತೋರಿಸ್ಲಿಕ್ಕೆ ಸಂಡೇ ಆಗಿದ್ದರಿಂದ ತುಂಬ ಅಂದರೆ ತುಂಬಾ ರಶ್ ಇತ್ತು. ಸೊ ಜಾಸ್ತಿ ನಾನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಎಸ್ ಗೈಸ್. ಏನು ಬಂಗಾರಿ ಉಂಕಣೆ ಉಂಕಣೆ ಉಂಕಣೆ, ನೀನು ಹಿಂಗೆ ಮಾಡೆ. ಬಂಗಾರಿ ಅಮ್ಮ, ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ನೋಡಿ, ಕಾಮರಾ ನೋಡು, ನೀನು ಕಾಮರಾ ನೋಡಬೇಕು. ಯೂಟ್ಯೂಬ್ ಚಾನಲ್ ಹಾಯ್ ಮಾಡು ಜಾನು. ಹಾಯ್, ವೆಲ್ಕಮ್ ಟು ಖುಷಿ ಯಶು ಯೂಟ್ಯೂಬ್ ಚಾನೆಲ್. ಹೇಳು, ವೆಲ್ಕಮ್ ಟು ಖುಷಿ ಯಶು ಯೂಟ್ಯೂಬ್ ಚಾನೆಲ್. ಎಸ್, ಇವಳು ನಮ್ದು ಇನ್ನೊಂದು ಚಿಕ್ಕ ಮಗಳು, ಅಲ್ಲಿ ಕೂತವನಲ್ಲ ನಮ್ಮ ಚಿಕ್ಕ ಮಗು. ಅದು ನಮ್ಮ ತುಂಬ ಸಣ್ಣ ಮಗು ಅದು. ಇಲ್ಲಿ ನೋಡಿ ಇವಳನ್ನ. ಸೊ ಗೈಸ್, ಇವಾಗ ಜ್ಯೂಸ್ ಕೊಡೋಣ ಬನ್ನಿ. ಸೊ ಜ್ಯೂಸ್ ಹೇಗಿದೆ ಅಂತ ಕುಡಿದ್ಬಿಟ್ಟು ಟೇಸ್ಟ್ ಮಾಡಿ ಹೇಳ್ತೀನಿ. ನಾನು ಫಸ್ಟ್ ಟೈಮ್ ಕುಡಿತಾ ಇರೋದು. ಅವ್ನು ಇವ್ರು ಇವತ್ತಿಂದನೇ ಸ್ಟಾರ್ಟ್ ಮಾಡಿರೋದ್ರಿಂದ ಸೊ ಹೆಂಗಿದೆ ಎಲ್ಲ ಹೇಳಿ ಕೇಳಿ ನೋಡೋಣ, ಟೇಸ್ಟ್ ಮಾಡಿ ಹೆಂಗಿರುತ್ತೆ ಅಂತ. ನೀನು ಮಾತಾಡೆ ಅಮ್ಮೋ, ಮಾತಾಡೆ ನಮ್ಮ ಚಾನಲಲ್ಲಿ. ಮಾತಾಡಮ್ಮ, ಮಾತಾಡಮ್ಮ. ನೋ ರಿಯಾಕ್ಷನ್, ಫುಲ್ ಅನ್ರೆಸ್ಪೆಕ್ಟ್. ಮಾತಾಡ್ಬಿಟ್ಲು. ಮಾತಾಡಮ್ಮ. ಹನುಮ, ಹನು ಮಗಳು, ಹನು ಮಗಳು, ಹನು ಮಗಳು. ಅಯ್ಯಯ್ಯೋ, ಕಣ್ಣು ನೋಡಿತಾವಳು ಗೈಸ್. ಹನುಮ, ನೀನ್ ಮಾಡು. ಇಲ್ಲಿ ಹಾಯ್ ಮಾಡ್ರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಹಾಯ್. ಅವ್ರು ನಮ್ಮ ಮಾವ, ಅವರೇ ಈ ಹೋಟ್ಲದು ಮತ್ತೆ ಈ ಅಂಗಡಿದು ಓನರು. ಅವ್ನು ನೋಡಿ, ಅವ್ನು ಹೆಂಗೆ ನೋಡ್ತಾವನು. ನೋಡೋಕೆ ಏನು ಯಮ್ಮಿಯಾಗಿ ಕಾಣಿಸ್ತಿದೆ ನೋಡಿ. ಟೇಸ್ಟ್ ಮಾಡಿ ಹೇಗಿರುತ್ತೆ ಅನ್ನೋದನ್ನ ನೋಡುವ ಬನ್ನಿ. ಸೊ ಲೆಟ್ ಮೀ ಟ್ರೈ ದ ಜ್ಯೂಸ್. ಟೇಸ್ಟ್ ಮಾಡ್ತಿದ್ದೀನಿ, ಹೇಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಇವ್ರು ನಮ್ಮ ಅಣ್ಣ, ಇವ್ರು ನಮ್ಮ ಅಣ್ಣ. ಬಾ, ಇವನ್ ಯೂಟ್ಯೂಬ್ ಚಾನಲ್ ಬಾ, ಹಾಯ್ ಮಾಡು. ಹಿಂಗ್ ಕೆಳಗ್ ಬಗ್ಗು, ನೀನ್ ಕಾಣಿಸಲ್ಲ. ಹಿಂಗ್ ಮಾಡೋದು, ಹಿಂಗಲ್ಲ. ಇವ್ರು ನಮ್ಮ ಅಣ್ಣ ಗೈಸ್. ನಮ್ಮ ಸಿಸ್ಟರ್ ನೋಡಿ ಗೈಸ್, ತಿನ್ನೋದು ಕುಡಿಯೋದು ಉಣ್ಣದ್ರೆ ಮಾತ್ರ ಏವನ್ ಗೈಸ್. ಸಕ್ಕತ್ತಾಗಿದೆ. ನನ್ಗೆ ಹೆಂಗ್ ಬೇಕೋ ಹಂಗೆ ಇದೆ. ಸ್ವೀಟು ಅಷ್ಟೇ ಚೆನ್ನಾಗೈತೆ, ಸಾಕು ಸ್ವೀಟ್ ಅಷ್ಟರಲ್ಲಿ ಕುಡಿ. ಸೊ ಗೈಸ್, ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನೊಂದು ಹೊಸ ಯೂಟ್ಯೂಬ್ ಚಾನೆಲ್, ಆ್ಯಕ್ಚುಲಿ ಹಳೆ ಯೂಟ್ಯೂಬ್ ಚಾನೆಲ್ ಸ್ವಲ್ಪ ಗ್ಯಾಪ್ ಆಗಿತ್ತು. ಬಿಕಾಸ್
ಫಾರ್ ಸಮ್ ಪರ್ಸ್ನಲ್ ರೀಸನ್ಸಿಂದ ನಾನು ವೀಡಿಯೋಸ್ನ ಸ್ವಲ್ಪ ದಿನ ಮಟ್ಟಿಗೆ ಸ್ವಲ್ಪ ಸ್ಟಾಪ್ ಮಾಡಿದ್ದೆ. ಸೊ ಹಾಗಾಗಿ ನನ್ನ ಈ ಚಾನಲ್ಗೆ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಅಗತ್ಯ. ಆ್ಯಂಡ್ ಗೈಸ್ ಲೈಕ್ ಹೇಗೆ ಅಂದರೆ ನಾನು ಹೊಸದಾಗಿ ಮಾಡ್ತಿರೋದ್ರಿಂದ ಏನಾದರೂ ನನ್ನ ವಿಡಿಯೋ ಅಲ್ಲಿ ಅಥವಾ ನನ್ನ ಫುಲ್ ಲಾಂಗ್ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಮಾತಾಡಿದರೆ ಅಥವಾ ತಪ್ಪು ಮಾತಾಡಿರೋ ಚಾನ್ಸ್ ಇಲ್ಲ ತಪ್ಪು ಮಾತಾಡಲಿಕ್ಕೆ, ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಹೊಟ್ಟೆಗೆ ಹಾಕ್ಕೊಂಡು ಈ ಒಂದು ಫ್ರೆಶರ್ನ ಆ್ಯಕ್ಸೆಪ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದೆ ಹೋಗ್ತಾ ಹೋಗ್ತಾ ನಾನೆಲ್ಲ ಮಿಸ್ಟೇಕ್ಸ್ನು ಕರೆಕ್ಟ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತೀನಿ, ನಿಮ್ಮನ್ನು ಚೆನ್ನಾಗಿ ಎಂಟರ್ಟೈನ್ ಮಾಡ್ತೀನಿ. ಆ್ಯಂಡ್ ನಾನು ಏನೆಲ್ಲ ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್ ಅಥವಾ ನಾನು ಏನು ಕೆಲಸ ಮಾಡ್ತೀನಿ, ನಾನು ಇಡೀ ದಿನ ಏನು ಮಾಡ್ತೀನಿ ಎಲ್ಲನೂ ನಿಮಗೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಬೇರೆಯವರೆಲ್ಲರಿಗೂ ಹೆಂಗೆ ಸಪೋರ್ಟ್ ಮಾಡ್ತಿರೋ ಅದೇ ರೀತಿ ನನಗೂ ಸಪೋರ್ಟ್ ಮಾಡಿ. ನಾನು ಅಂದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಬಟನ್ನಿಂದ ನೀವು ಒಬ್ಬರಿಗೆ ಸಪೋರ್ಟ್ ಮಾಡ್ತೀರಂತಂದರೆ ಅವರಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನನಗೆ ನಂಬಿಕೆ ಇದೆ, ನೀವೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಂತ ತುಂಬ ನಂಬಿದ್ದೀನಿ. ಆ್ಯಂಡ್ ನಂಗೆ ಗೊತ್ತು ನೀವು ಮಾಡೇ ಮಾಡ್ತೀರಾ ಅಂತ. ಸೊ ಎಸ್ ಗೈಸ್, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಸ್ ಗೈಸ್, ನೋಡಿದ್ರೆಲ್ಲ ಹಿಡಿದೀನಿ ಏನೆಲ್ಲ ಮಾಡಿದೆ ಅಂತ. ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ಚಿಕ್ಕಪೇಟೆಲಿ ಸಿಕ್ಕಾಪಟ್ಟೆ ರಶ್ ಇದ್ದಿದ್ದರಿಂದ. ಈ ಬಿಸಿಲಲ್ಲಿ ಏನು ಮಾಡೋಕ್ಕೂ ಆಗಲ್ಲ ಗೈಸ್, ನಿಜವಾಗ್ಲೂ ಅಷ್ಟು ಬಿಸಿಲಿದೆ ಇವಾಗ. ಸೊ ಇಡೀ ದಿನ ಸ್ವಲ್ಪ ಆಕ್ಯುಪೈಡ್ ಆಗಿದ್ದರಿಂದ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಬಂದು ಜ್ಯೂಸ್ ಕುಡ್ಕೊಂಡು ಮತ್ತೆ ಮನೆಗೆ ಬಂದು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಇವಾಗ ಒಂದು ಎಂಡಿಂಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನನ್ನ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಸೊ ಪ್ಲೀಸ್ ಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ವಾಚ್ ಮೈ ಯೂಟ್ಯೂಬ್ ಚಾನಲ್ಸ್. ಅಂದರೆ ಚಾನಲ್ಸಲ್ಲಿ ಹಾಕಿರೋ ವೀಡಿಯೋಸ್ನೆಲ್ಲ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ. ಸೊ ಕೀಪ್ ವಾಚಿಂಗ್, ಬಾಯ್.